ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋರ್ತ್ ಸೆಮ್ BCom NEP BA ಬ್ಯಾಚುಲರ್ ಆಫ್ ಆರ್ಟ್ಸ್ ಕನ್ನಡ ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಫಸ್ಟ್ ಮೇನ್ 10 ಮಾರ್ಕ್ಸ್ ಕ್ವಶನ್ 3 ಕೊಟ್ಟಿರ್ತಾರೆ, 2 ಅಟೆಂಡ್ ಮಾಡಬೇಕಾಗತ್ತೆ. ಸೊ ವರ್ತಮಾನ ಕಾಲ ಎಂದರೇನು, ಇದೇ ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಮೇನ್ 5 ಮಾರ್ಕ್ಸ್ ಕ್ವಶನ್ 4 ಬರೀಬೇಕು, 6 ಕೊಟ್ಟಿರ್ತಾರೆ. ಸೊ ಥರ್ಡ್ ಮೇನ್ ಬಂದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಇಂಗ್ಲೀಷ್ಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಸೊ ಇದು ಇಷ್ಟು ಫಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. ಸೆಂಟ್ ಮೇರೀಸ್ ವಿದ್ಯಾಲಯದಲ್ಲಿ ಖಾಲಿ ಇರುವ ಕನ್ನಡ ಅಧ್ಯಾಪಕರ ಹುದ್ದೆಗೆ ಅರ್ಜಿ ಹಾಕು, ಅಭ್ಯರ್ಥನಾ ಪತ್ರ ಬರೆಯಿರಿ. ಅಭ್ಯರ್ಥನಾ ಪತ್ರ ಅಂದರೆ ಇಸ್ ನಥಿಂಗ್ ಬಟ್ ಲೆಟರ್ ರೈಟಿಂಗ್, ಅದು 4 ಮಾರ್ಕ್ಸ್ ಸಿಗಿರುತ್ತೆ. ನೆಕ್ಸ್ಟ್ ಮೇನ್ ಸೊ ಪುಲ್ವಾನ್ ದಾಳಿಯನ್ನು ಕುರಿತಂತೆ ಕಾಲ್ಪನಿಕವಾಗಿ ಕವಿತೆ ಅಥವಾ ಕಥೆಯನ್ನು ಬರೀರಿ. ನೀವು ಒಂದು ಕವಿತೆನಾಗಿ ಬರಿಬೋದು, ಈ ಥರ ಆಗಿತ್ತು ಹೆಂಗೋ ಅಂತ, ಇಲ್ಲ ಕತೆ ಥರನಾದರೂ ಬರಿಬೋದು. ಪುಲ್ವಾನ್ ದಾಳಿಯಲ್ಲಿ ಅದು 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕೆಳಗೊಂಡ ಗದ್ಯ ಖಂಡಿಕೆ ಸಂಭಾಷಣೆಯಾಗಿ ಪರಿವರ್ತಿಸಿ ಸೂಕ್ತ ಶೀರ್ಷಿಕೆ ನೀಡಿ, ಇದು 4 ಮಾರ್ಕ್ಸಿಗಿರುತ್ತೆ. ಸೊ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದನ್ನ ನೀವು ನೀಟಾಗಿ ಒಂದು ಅರೌಂಡ್ 4 to 5 ಲೈನ್ಸ್ಗೆ ನೀವು ಇಳಿಸ್ಬೇಕಾಗುತ್ತೆ, ಅದು 4 ಮಾರ್ಕ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಟ್ ಲಾಸ್ಟ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಕೊಟ್ಟಿರ್ತಾರೆ, 4 ಸಹ ಅಟೆಂಡ್ ಮಾಡಬೇಕಾದ್ರೆ ಇದು 4 ಮಾರ್ಕ್ಸ್. ಇದಿಷ್ಟು ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2024 BA ಬ್ಯಾಚುಲರ್ಸ್ ಆಫ್ ಕ್ವಶನ್ ಪೇಪರ್ ಆಗಿರುತ್ತೆ. ನಿಮ್ಗೆ ಇದೇ ಥರ ಏನಾದ್ರು BA ರಿಲೇಟೆಡ್ ನೋಟ್ಸ್ ಆಗಿರ್ಬೋದು, ಕ್ವಶನ್ಸ್ ಪೇಪರ್ ಆಗಿರ್ಬೋದು, ಏನಾರು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.